ಮೈಕ್ರೋ ಫೈನಾನ್ಸ್ ಕಂಪನಿಗಳು, ಇನ್ಸ್ಟಿಟ್ಯೂಷನ್ಸ್ ಸಣ್ಣ ಮತ್ತು ಬಹಳ ಬಡವರಿಗೆ ಸಣ್ಣದಾಗಿ ಸಾಲಗಳನ್ನು ಕೊಡ್ತಾರೆ. ಸಣ್ಣ ಸಾಲ ಅಂತ ಹೇಳಿದ್ರೆ 50,000 ಮತ್ತು ಮ್ಯಾಕ್ಸಿಮಮ್ 2 ಲಕ್ಷ. ಅನೇಕ ಕಂಪನಿಗಳು ರಿಸರ್ವ್ ಬ್ಯಾಂಕಿನ ರೆಕಗ್ನಿಷನ್ ಮೇಲೆ ನಡೆಸ್ತಾರೆ. ಬಟ್ ಬಹಳಷ್ಟು ಕಂಪನಿಗಳು ಯಾವುದೇ ರೆಕಗ್ನಿಷನ್ ಇಲ್ಲದೆ ಅನಾಥರೈಸ್ಡ್ ಆಗಿ ನಡೆಸ್ತಾರೆ. ಇಲ್ಲಿ ಇವತ್ತು ಕುರಂಕೋಟೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ 5 ಸ್ಟಾರ್ ಫೈನಾನ್ಸ್ ಕಂಪನಿ ಅಂತ ಹೇಳಿ ಅವರು ಮೂಲತಃ ಚೆನ್ನೈನಲ್ಲಿ ಇರ್ತಕ್ಕಂಥವ್ರು. ಆ ಕಂಪನಿಯವರು ಬಂದು ಇಲ್ಲಿ ನಮ್ಮ ಮಾರುತಿ ಅಂತೇಳಿ ಒಬ್ಬ ಕೂಲಿ ಮಾಡ್ತಕ್ಕಂಥವನು, ಅವನಿಗೆ 2.5 ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ. ಅವನು ಕಟ್ಕೊಂಡು ಬಂದಿದ್ದಾನೆ, ಸಾಲವನ್ನು ವಾಪಸ್ ಕಟ್ಕೊಂಡು ಬಂದಿದ್ದಾನೆ, ಇನ್ಸ್ಟಾಲ್ಮೆಂಟ್ ಮೇಲೆ ಎಲ್ಲ ಕಟ್ಟಿದ್ದಾನೆ. ಸುಮಾರು 4.5 ಲಕ್ಷ ಕಟ್ಟಿದ್ದಾನೆ. ಈ 4.5 ಲಕ್ಷ ಕಟ್ಟಿದಾಗ್ಯೂ ಕೂಡ ಇನ್ನೂ ನೀನು ಕಟ್ಟಬೇಕು, ಇನ್ನೂ 70,000 ಸಾವಿರ ಕಟ್ಟಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಅವನು ಕಟ್ಟದೇ ಇದ್ದ ಕಾರಣಕ್ಕಾಗಿ ಅವನ ಮನೆಗೆ ಬಂದು ಬೀಗ ಹಾಕಿ ಅವನ ಮನೆ ಮೇಲೆಲ್ಲ ಇದು ಅಡಮಾನ ಆಗಿದೆ ಅಂತ ಹೇಳಿ ಎಲ್ಲ ಬರೆದು ಅವನಿಗೂ ಕೂಡ ಈ ಊರಲ್ಲಿ ಸ್ವಲ್ಪ ಅವಮಾನ ಆಗುವಂಥ ರೀತಿಯಲ್ಲಿ ಮಾಡಿ ಹೋಗಿದ್ದಾರೆ. ಇದನ್ನು ಪತ್ರಿಕೆಯಲ್ಲಿ ಬಂದದ್ದನ್ನು ನೋಡಿ ನಾನು ತಕ್ಷಣ ನಮ್ಮ DC ಅವರಿಗೆ SP ಅವರಿಗೆ ಕಳಿಸ್ಕೊಟ್ಟೆ. ಅವರು ಬಂದು ಇಲ್ಲಿ ಯಾರು ಏನು ಎಲ್ಲ ವಿಚಾರ ಮಾಡುವಾಗ ಅದು ಅವ್ರ ಗಮನಕ್ಕೆ ಬಂದು ಆ ಕಂಪನಿಯವರ ಮ್ಯಾನೇಜರ್ನ ಅವ್ರ ಮೇಲೆ FIR ಹಾಕಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದಾವೆ. ಇತ್ತೀಚೆಗೆ ಇದು ಜಾಸ್ತಿ ಆಗಿರ್ತಕ್ಕಂಥದ್ದು. ನಮ್ಮದು ಸರ್ಕಾರದ ಜವಾಬ್ದಾರಿ ಏನಂತ ಹೇಳಿದ್ರೆ ಬಡವರಿಗೆ ಶೋಷಣೆ ಆಗಬಾರ್ದು. ಸಾಲ ಕೊಡೋದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಸುಮಾರು ಈಗಾಗಲೇ ರಾಜ್ಯದಲ್ಲಿ 59,000 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಈ ರೀತಿ ಅನೇಕ ಕಂಪನಿಗಳು, ಆಥರೈಸ್ಡ್ ಕಂಪನೀಸ್. ಅನಾಥರೈಸ್ಡ್ ನಮಗೆ ಲೆಕ್ಕ ಇಲ್ಲ, ಆದರೆ ಆಥರೈಸ್ಡೇ 59,000 ಕೋಟಿ ಕೊಟ್ಟಿದ್ದಾರೆ. ಅದನ್ನು ನಾವು ಕಾನೂನಿನಲ್ಲಿ ತಡೆದು ಸಣ್ಣ ಪುಟ್ಟ ಬಡವರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ನಾವು ಕೂಡ ಅದನ್ನು ಎನ್ಕರೇಜ್ ಮಾಡ್ತೇವೆ. ಆದರೆ ಅನಾಥರೈಸ್ಡ್ ಆಗಿ ಕೊಟ್ಟು ವಸೂಲಿ ಮಾಡುವಾಗ ಗುಂಡಾಗಳನ್ನ ಕಳಿಸೋದು, ಅವ್ರ ಮನೆಗೆ ಬಂದು ಬೀಗ ಹಾಕೋದು, ಅವರನ್ನು ಹೊಡೆಯೋದು, ಈ ರೀತಿ ಎಲ್ಲ ಕ್ರಮಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ರಾಜ್ಯದಲ್ಲಿ ಅವರಿಗೆ ಹೊಸದಾಗಿ ಕಾನೂನನ್ನೇ ತರ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬಹಳ ಗಂಭೀರವಾಗಿ ಈಗ ಪರಿಗಣಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ಆಮೇಲಿಂದ ಕಂದಾಯ ಸಚಿವರು, ಕೋಆಪರೇಷನ್ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಹೇಳಿ ಈಗಾಗಲೇ ಹೊಸ ಕಾನೂನನ್ನು ಮಾಡ್ತಾ ಇದ್ದೇವೆ. ಅದರಿಂದ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಅವರನ್ನು ನೋಡೋಣ, ಈ ಘಟನೆ ಏನು, ಯಾವ ರೀತಿ ಆಗಿದೆ, ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ಇದನ್ನು ತಗೊಂಡಿದ್ದಾರೆ ಅವರು ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರನೂ ಕೂಡ ಹೌದು. ಹಾಗಾಗಿ ನಾನು ಬಂದಿದ್ದೇನೆ. ಇವತ್ತು ಅವರಿಗೆ ಧೈರ್ಯ ತುಂಬಿ ಅವರಿಗೆ ಈಗ ಅವರ ಮನೆ ಪತ್ರನೂ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇರ್ತಕ್ಕಂಥ ಇದೊಂದು ಸಣ್ಣ ಮನೆಯಲ್ಲಿ ಅದನ್ನು ಎತ್ಕೊಂಡು ಹೋಗಿದ್ದಾರೆ. ಅದನ್ನು ಕೂಡ ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೇವೆ. ಮತ್ತು ಮುಂದೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ಕ್ಷೇತ್ರ ಜನರಲ್ಲಿ ಗಂಭೀರವಾಗಿ ಯಾರು ಸಾಲ ವಸೂಲಿ ಮಾಡ್ತಾರೆ, ಅದು ಒತ್ತಾಯ ಮಾಡಿ ಹೊಡೆಯೋದು, ಬಡಿಯೋದು, ಗುಂಡಾಗಳನ್ನು ಕಳಿಸೋದು, ಇಂಥದ್ದೇನಾದರೂ ಯಾರಿಗೆ ಆದರೆ ತಕ್ಷಣ ಅದನ್ನು ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ರವರಿಗೆ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ನಾನು ಈ ಕ್ಷೇತ್ರದ ಜನರಿಗೆ, ಬರೀ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ, ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೂ ಇಮಿಡಿಯೇಟಾಗಿ ಕ್ರಮ ತಗೊಳ್ಳಿ ಅಂತೇಳಿ. ಪೊಲೀಸ್ನವ್ರಿಗೂ ಕೂಡ SP ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ಇಡೀ ಸ್ಟೇಟಲ್ಲಿ ನೀವು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ SP ಗಳಿಗೂ ಕೂಡ DC SP ಗೆ ತಿಳಿಸಿದ್ದೀವಿ.
ಸರ್ ಇದು ಬೇರೆ ಪರಿಹಾರ ಏನಿಲ್ಲ, ಏನು ಪರಿಹಾರ? ಬರೀ ಕೇಸ್ ಹಾಕೊಂಡು ಮಾಡೋದ್ರಿಂದ ಬೇರೆ ಪರಿಹಾರ ಬೇರೆ ಏನು ಪರಿಹಾರ ಎಕ್ಸ್ಪೆಕ್ಟ್ ಮಾಡ್ತಾರೆ? ಆರ್ ಬಿ ಐ ಪ್ರಕಾರ ಅವರು ಮೈಕ್ರೋ ಫೈನಾನ್ಸ್ ನಡ್ಕೊಂತ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪ ಇದೆ ಸರ್. ಅದೇ ರೀ, ಈಗ RBI ಗೈಡ್ಲೈನ್ಸ್ ಇದೆ. ಅವರು ಈ ರೀತಿ ಹೋಗಿ ಕೇಳಬೇಕು, ಸಾಲನ 6 ಗಂಟೆ ಮೇಲೆ ಹೋಗಬಾರ್ದು, ಆಮೇಲೆ ಒತ್ತಾಯ ಮಾಡಬಾರ್ದು, ಗುಂಡಾಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ. ಅದನ್ನು ಮೀರಿ ಮಾಡ್ತಾರೆ. ಈಗ ರಿಜಿಸ್ಟರ್ಡ್ MFI ಅಂತೀವಿ ನಾವು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ. ಅವರು ರಿಜಿಸ್ಟರ್ ಇದ್ರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು. ರಿಜಿಸ್ಟರ್ ಮಾಡಿದ್ದೀನಿ ಅಂದ ತಕ್ಷಣನೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ. ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬೇಕು. ಗೈಡ್ಲೈನ್ಸ್ ಇಲ್ಲ, ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಅವ್ರ ಮೇಲೆ ಕ್ರಮ ಮಾಡ್ತೀವಿ. ಇದು ಯಾರು ರಿಜಿಸ್ಟರ್ಡ್. ಅನ್ರಿಜಿಸ್ಟರ್ಡ್ ಇದ್ದಾರೆ, ಯಾರು ಲೈಸೆನ್ಸ್ ಇಲ್ಲ ಅವನಿಗೆ ಅವ್ನ ಕೈ ಸಾಲ ಕೊಡೋದು ಅಂತಾರಲ್ಲ ನಮ್ಮಲ್ಲಿ, ಹೇಳಿ ಆ ಥರ ಎಲ್ಲ ಕೊಟ್ಕೊಂಡು ಬರ್ತಾನೆ. ಅವನು ಎಷ್ಟಾಗ್ತಾನೆ ಇದು ಬಡ್ಡಿ ಅಂದರೆ 35% ಆಗ್ತಾನೆ. ಅವ್ನು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಾನೆ ಕಾನೂನು ತರ್ತಾರೆ. ಹನುಮಂತಪುರ ಬೆಟ್ಟ ಸರ್, ಹನುಮಂತಪುರ ಬೆಟ್ಟ 8 ಇದರಲ್ಲಿ ಲೋನ್ ತಗೊಂಡಿದ್ದಾರೆ ಸರ್. ಅವ್ರು ತಗೊಂಡಿದ್ದಲ್ಲದೆ ಪಕ್ಕದ ಸದಸ್ಯರು ಕೂಡ ತಗೊಂಡಿದ್ದಾರೆ ಸರ್. ನೋಡಿ, ಸಾಲ ತಗೊಳ್ಳೋರು ಕೂಡ ತಪ್ಪು ಮಾಡ್ತಾರೆ. ನಾವು ಅವರೆಲ್ಲ ಸರಿ ಅಂತ ಹೇಳೋದಿಲ್ಲ. ಕೆಲವರು 4 ಕಡೆ ತಗೊಂಡಿದ್ದಾರೆ, ಕೆಲವರು 5 ಕಡೆ ತಗೊಂಡಿದ್ದಾರೆ. ಒಬ್ಬೊಬ್ರಿಗೂ ಅವರ ತಗೊಂಡು ಅವರು ತಪ್ಪು ಮಾಡ್ತಾರೆ. ರಿಪೇಮೆಂಟ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ, ತಗೊಂಡ್ಬಿಡ್ತಾರೆ. ಸಾಲ ಕೊಡ್ತಾರೆ ಅಂತ ತಗೊಂಡ್ಬಿಡ್ತಾರೆ. ತಗೊಂಡಾದ್ಮೇಲೆ ರಿಪೇಮೆಂಟ್ ಮಾಡೋದಿಲ್ಲ ಅಂದಾಗ ಇಂಥದ್ದೆಲ್ಲ ಘಟನೆಗಳು ನಡೀತವೆ. ಅಂಥದ್ದು ಕೂಡ ರೆಗ್ಯುಲೇಟ್ ಮಾಡ್ತೀವಿ ನಾವು. ಒಬ್ಬರಿಗೆ ಒಂದ್ಸರಿ ಸಾಲ ಕೊಟ್ಟ ಮೇಲೆ ಕೊಡಬಾರ್ದು ಅನ್ನೋ ಕಾನೂನಿನಲ್ಲಿ ಕೂಡ ತರ್ತಿದೆ. ಜನರಿಗೆ ಏನಾದರೂ ಸಂದೇಶ ಹೇಳೋದಾದ್ರೆ ಈ ಮುಖಾಂತರ? ಇದೇ ಸಂದೇಶ.